ಇವತ್ತು ನಮ್ಮ ಮನೇಲಿ ಚಿಕನ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಚಿಕನ್ನು ಅರಿಶಿನ ಹುಡಿ ಮತ್ತು ಉಪ್ಪು ಹಾಕಿಬಿಟ್ಟು ಕಲಸಿಟ್ಬಿಟ್ಟಿದ್ದೀನಿ. ಒಂದು ಹಾಫ್ ಆನ್ ಅವರ್ ಆಯಿತು ಕಲಸಿಟ್ಬಿಟ್ಟು. ಇದು ಫ್ರೈ ಮಾಡೋಕ್ಕೆ ಈರುಳ್ಳಿ 2 ಕಟ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ 1 ಹಾಕಿದ್ದೀನಿ. ಟೊಮೆಟೊ ಜಾಸ್ತಿ ಹಾಕಿಕೋಬೇಡಿ, ಹುಳಿ ಬಂದುಬಿಡುತ್ತೆ. 1 ಹಾಕಿದ್ದೀನಿ ನಾನು. ಮತ್ತು ಇದು ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ, ಈರುಳ್ಳಿ 1, ಟೊಮೆಟೊ 1. ಮತ್ತು ಇದು ಮಸಾಲೆ ಐಟಮು: ಮೆಣಸು, ಗಸಗಸೆ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕಲ್ಲುವ್ವ, ಚಕ್ಕೆ, ಧನಿಯಾ, ಜೀರಿಗೆ ಮತ್ತು ಸೋಂಪು. ಇಷ್ಟು ಐಟಮ್ ತೊಗೊಂಡಿದ್ದೀನಿ ನೋಡಿ. ಮತ್ತು ಎಷ್ಟು ಕೊಬ್ಬರಿ ಬೇಕು ಅಷ್ಟು ಕೊಬ್ಬರಿ. ನಾನು ಇಷ್ಟು ಹಾಕಲ್ಲ, ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ಒಬ್ಬೊಬ್ರು ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ಇಷ್ಟ ಆಗಲ್ಲ. ಅವ್ರ ರುಚಿಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೋಬೇಕು ಅಷ್ಟೇ. ಮತ್ತು ಇವತ್ತು ಸ್ಪೆಷಲ್ ಅಂದರೆ ನಾನು ಕಾಯಿ ಹಾಲು ತೆಗೆದುಬಿಟ್ಟು ಚಿಕನ್ ಬೇಯಿಸೋಕ್ಕಿಡ್ತೀನಿ. ಚಿಕನ್ ಒಂದು ವಿಸಿಲ್ ಮಾಡ್ತೀನಿ. ಇವಾಗ ತೋರಿಸ್ತೀನಿ ಫ್ರೆಂಡ್ಸ್. ಇದು ರುಬ್ಕೊತೀನಿ ಒಂದು ಸಲ. ನೋಡಿ ಫ್ರೆಂಡ್ಸ್, ಎಣ್ಣೆ ಹಾಕ್ತಾಯಿದ್ದೀನಿ ಬಿಸಿಗೆ. ಚಿಕನ್ ಬೇಯಿಸೋಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. 1-2 ಸ್ಪೂನ್ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಫ್ರೈ ಮಾಡಿ ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು, 1-1.5 ಸ್ಪೂನ್ ಹಾಕಿ ಬೇಕಾಗುತ್ತೆ ಅಷ್ಟೇ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಉಪ್ಪು ಹಾಕಿದ್ರೆ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದ್ರ ಜೊತೆಗೆ 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ. ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಿ ಎಣ್ಣೆ ಬಿಟ್ಕೊತಾ ಇದೆ. ಚಿಕನ್ ಹಾಕ್ತೀನಿ. ಇವಾಗ 1 kg ಚಿಕನ್ ತೊಗೊಂಡಿದ್ದೀನಿ. ಚೆನ್ನಾಗಿ ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊಳ್ಳಿ. ಜಾಸ್ತಿ ದೊಡ್ಡನೂ ಬೇಡ, ಚಿಕ್ಕದು ಬೇಡ, ಮೀಡಿಯಮ್ ಸೈಜಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಿ ಆಗ್ತಾಯಿದೆ. ಸ್ವಲ್ಪ ಕುದಿ ಬರೋಕೆ ಹಾಕೊಂಡು 1 ವಿಸಿಲ್ ಕೂಗಿಸ್ತೀನಿ. ಅಷ್ಟು ತನಕ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಬಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. 1-2 ಸ್ಪೂನ್ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಏನು ಬೇಡ ಇದಕ್ಕೆ. ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ.
ಸೋಂಪು ಕಾಳು, ಧನಿಯಾ, ಕಾಳು ಮೆಣಸು, ಚಕ್ಕೆ, ನಕ್ಷತ್ರದ ಹೂವು, ಲವಂಗ, ಕಲ್ಲುವ ಇಷ್ಟು ಬೇಡ ಅನಿಸುತ್ತೆ, ಸ್ವಲ್ಪ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ, ಶುಂಠಿ ಮತ್ತು ಎಲೆ, ಮೆಣಸು ಹಾಕ್ತಾಯಿದ್ದೀನಿ. ಎಲ್ಲ ಐಟಮ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿ, ಅದು ಸ್ಮೆಲ್ ಘಮ ಘಮ ಅಂತ ಬರಬೇಕು, ಅಷ್ಟು ತನಕ ಫ್ರೈ ಮಾಡಿ. ಎಲ್ಲ ಐಟಮ್ ಹಾಕಿದ್ದೀನಿ. ಈಗ ಇಲ್ಲಿ ಚಿಕ್ಕದಲ್ಲಿ ನೀರು ಬಿಟ್ಕೊಳ್ತಾ ಇದೆ, ನೀರು ಬಿಡ್ತಾ ಇದೆ, ಒಂದು ಕುದಿ ಬರ್ತಾ ಇದೆ. ನೀರು ಬಿಡ್ತಾ ಇದೆ ನೋಡಿ, ಚೆನ್ನಾಗಿ ನೀರು ಬಿಟ್ಟಿದೆ. ಇವಾಗ ಒಂದು ಬಿಸಿಲು ಮಾಡಿದ್ರೆ ಸಾಕು, ಒಂದು ಬಿಸಿಲು ಕೂರಿಸ್ತೀನಿ. ಹಾಗೆ ಬೇಯಿಸೋಕೆ ಹಾಕೊಂಡ್ರೆ ಟೈಮ್ ಆಗುತ್ತೆ ಅಂತ ಒಂದು ಬಿಸಿಲು ಹಾಕ್ತೀನಿ. ಮಸಾಲೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ ಸ್ವಲ್ಪ ಹಾಕ್ತಾ ಇದ್ದೀನಿ, ಸ್ವಲ್ಪ ಲೈಟಾಗಿ ಹಾಕಿ, ಜಾಸ್ತಿ ಏನು ಬೇಡ. ಮನೆಯೆಲ್ಲ ಘಮ ಘಮ ಅಂತ ಇದೆ ಚಿಕನ್ ಮಸಾಲ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ, ಅದ್ರ ಜೊತೆನೇ ಹಾಕ್ತಾಯಿದ್ದೀನಿ. ಇದ್ರ ಜೊತೆನೇ ಹಾಕಿಬಿಟ್ಟು ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊ ಹಾಕಿದ್ದೀನಿ. ಇವಾಗ ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ನಾನು ಕಾಯಿ ಹಾಲು ಹಾಕೋದು ಮರ್ತೋಗ್ಬಿಟ್ಟಿದ್ದೀನಿ, ಸಾರಿ. ಇವಾಗ ಕಾಯಿ ಹಾಲು ಹಾಕ್ತಾ ಇದ್ದೀನಿ ಚಿಕನ್ಗೆ ಹಾಕ್ಬಿಟ್ಟು, ಅವಾಗ ವಿಜಿಲ್ ಹಾಕಿಲ್ಲ ಹಂಗೆ ಕುದೀತಾ ಇತ್ತು. ಇವಾಗ ಹಾಕ್ತೀನಿ ವಿಸಿಲು. ಕಾಯಿ ಹಾಲು ಹಾಕಿಬಿಟ್ಟು ಒಂದು ವಿಜಿಲ್ ಮಾಡ್ತೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಕಾಯಿ ತುರಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಹಾಕ್ತೀನಿ, ಇಷ್ಟು ಬೇಡ. ಕಾಯಿ ಹಾಲು ಹಾಕಿದ್ದೀನಲ್ಲ, ಸ್ವೀಟ್ ಆಗುತ್ತೆ. ಈಗ ನಾನು ಇದು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ತೀನಿ. ಸ್ವಲ್ಪ ಆಚೆ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ, ಸ್ವಲ್ಪ ಲೈಟಾಗಿ ಹಾಕ್ತೀನಿ, ಜಾಸ್ತಿ ಏನು ಬೇಡ. ನಾವೆಲ್ಲ ಮನೆ ಹಾಕೋದು ಮಸಾಲೆ ಐಟಮ್ ಸ್ವಲ್ಪ ಕಮ್ಮಿ, ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ತಣ್ಣಗೆ ಆಗಲಿ, ಅಷ್ಟು ತನಕ ವೇಟ್ ಮಾಡೋಣ. ಮಿಕ್ಸಿಗೆ ಹಂಗೆ ಹಾಕಿಬಿಟ್ರೆ ಮಿಕ್ಸಿಗೆ ಹೋಗ್ಬಿಡುತ್ತೆ. ತಣ್ಣಗಾಗಿದೆ. ಇವಾಗ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಬರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಚಿಕನ್ ಬೆಂದಿದೆ ಅಂತ, ಸೂಪರಾಗಿ ಬೆಂದಿದೆ. ಒಂದು ವಿಜಿಲ್ ಮಾಡಿದೆ. ಇವಾಗ ಮಸಾಲೆ ಹಾಕ್ತೀನಿ. ಚಿಕನ್ ಸಾಂಬಾರು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್, ಪ್ಲೀಸ್. ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ತೆಳ್ಳಗೇನು ಬೇಡ.
ಎಷ್ಟು ಬೇಕು ಅಷ್ಟು ಹಾಕೋದು. ಸ್ವಲ್ಪ ತೆಳ್ಳಗೆ ಮಾಡ್ತೀವಿ, ಇಷ್ಟು ಸಾಕು. ಈಗ ಎಷ್ಟು ಉಪ್ಪು ಬೇಕು ಅಷ್ಟು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಉಪ್ಪು ಬೇಕು ರುಚಿಗೆ ಅಷ್ಟು ಉಪ್ಪು ಹಾಕಿ. ನಾವು ಸ್ವಲ್ಪ ಚಿಕನ್ಗೆ ಕಲಸಿಟ್ಟಿದೆ ಉಪ್ಪು ಅಷ್ಟೇ, ಮತ್ತೆ ಹಾಕಿಲ್ಲ. ಈರುಳ್ಳಿ ಸ್ವಲ್ಪ ಹಾಕಿದೆ ಫ್ರೈ ಮಾಡುವಾಗ, ಅದಕ್ಕೆ ಇವಾಗ ನೋಡ್ಕೊಂಡು ಹಾಕ್ಬೇಕು. ಒಂದು ಕುದಿ ಬಂದಮೇಲೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ. ಚೆನ್ನಾಗಿ ಕುದಿ ಬರ್ತಾ ಇದೆ. ಉಪ್ಪೆಲ್ಲ ಕರೆಕ್ಟಾಗಿದೆ. ಈ ಸಾಂಬಾರು ಅನ್ನಕ್ಕೆ, ದೋಸೆ, ಇಡ್ಲಿ, ಚಪಾತಿ, ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.